ನಮಸ್ಕಾರ ಕರ್ನಾಟಕ, ಇದು ನಿಮಗೆ ಅದೃಷ್ಟದ ಸಮಯ. ಯಾಕಂದ್ರೆ ಲಕ್ಪತಿ ಕೈಲಾಶ್ ನ್ಯೂಸ್ ಅಂಡ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮ ಇಂದಿನಿಂದ ಪ್ರತಿ ಭಾನುವಾರ ನಿಮ್ಮ ಮುಂದೆ ಪ್ರಸಾರವಾಗುತ್ತೆ. ಇದು ಸರಳ ಪ್ರಶ್ನೆಗಳಿಗೆ ಸುಲಭ ಉತ್ತರವನ್ನ ನೀಡಿ ಬಹುಮಾನವನ್ನ ಗಳಿಸುವಂತಹ ಸುವರ್ಣ ಅವಕಾಶ. ಇದು ಕೈಲಾಶ್ ನ್ಯೂಸ್ ಅಂಡ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ. ಇದು ಕೈಲಾಶ್ ನ್ಯೂಸ್ ಅಂಡ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮ. ಹೆಸರೇ ಹೇಳುವಂತೆ ಲಕ್ ಅಂದ್ರೆ ಅದೃಷ್ಟವನ್ನ ತಂದುಕೊಡುವಂತಹ ಕಾರ್ಯಕ್ರಮ. ನೀವು ಮಾಡಬೇಕಾಗಿರೋದಿಷ್ಟೇ, ನಾವು ಹೇಳಿದಂತಹ ನಂಬರ್ಗೆ ಅಂದ್ರೆ 80080494097788 ಈ ನಂಬರ್ಗೆ ಕರೆ ಮಾಡಿ. ಮತ್ತೊಮ್ಮೆ ನಾನು ನಂಬರ್ ಹೇಳ್ತಾ ಇದ್ದೀನಿ, 4097778888. ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಾವು ನಿಮಗೆ ಸರಳವಾದಂತಹ ಪ್ರಶ್ನೆಯನ್ನ ಕೇಳ್ತೀವಿ. ಆ ಪ್ರಶ್ನೆಗೆ ಸರಿ ಉತ್ತರವನ್ನ ನೀವು ಕೊಟ್ರೆ ನಿಮಗೆ ಬಹುಮಾನ ಸಿಗೋದು ಗ್ಯಾರಂಟಿ. ಈ ಲಕ್ಪತಿ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತಂದ್ರೆ 3 ರೌಂಡ್ಗಳಿರ್ತವೆ. ಈ 3 ರೌಂಡ್ ಅಲ್ಲಿ ಮೊದಲನೇ ರೌಂಡ್ ಇರುವಂತದ್ದು ಫಟಾಫಟ್ ಪ್ರಶ್ನೆಗೆ ಸಟಾಸಟ್ ಉತ್ತರ. ಅಂದ್ರೆ ನೀವು ಕರೆ ಮಾಡ್ತೀರಾ, ನಾವು ನಿಮ್ಗೆ 2 ಪ್ರಶ್ನೆಗಳನ್ನ ಕೇಳ್ತೀವಿ. ಅಂದ್ರೆ ಮೊದಲನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನ ಕೊಟ್ಟಲ್ಲಿ ಮಾತ್ರ ನಾವು ನಿಮ್ಗೆ 2ನೇ ಪ್ರಶ್ನೆಯನ್ನ ಕೇಳ್ತೀವಿ. ಆ 2 ಪ್ರಶ್ನೆಗೆ ನೀವು ಸರಿ ಉತ್ತರ ಕೊಟ್ರಿ ಅಂತಂದ್ರೆ ಬಹುಮಾನ ನಿಮಗೆ ಸಿಗೋದು ಗ್ಯಾರಂಟಿ. ಹಾಗಾಗಿ ಇದು ಫಟಾಫಟ್ ಪ್ರಶ್ನೆ, ಸಟಾಸಟ್ ಉತ್ತರ. ನೆನಪಿರ್ಲಿ, ನಾವು ಕೊಟ್ಟಂತಹ ನಂಬರ್ಗೆ ನೀವು ಕರೆ ಮಾಡಿದಾಗ ನಿಮ್ಮ ಮನೆಯಲ್ಲಿ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿಡಿ. ಯಾಕಂದ್ರೆ ಆ ವಾಯ್ಸ್ಗೂ ಈ ವಾಲ್ಯೂಮ್ಗೂ ಸೆಟ್ ಆಗಲ್ಲ. ಮತ್ತೆ ನಿಮಗೆ ನನ್ನ ಧ್ವನಿ ಕೇಳೋದೇ ಇಲ್ಲ. ನನ್ನ ಧ್ವನಿ ಕೇಳಿಲ್ಲ ಅಂತಂದ್ರೆ ನಿಮಗೆ ಪ್ರಶ್ನೆ ಕೇಳಕ್ಕಾಗಲ್ಲ. ಪ್ರಶ್ನೆ ಕೇಳಕ್ಕಾಗಿಲ್ಲ ಅಂದ್ರೆ ನಿಮ್ಮ ಅದೃಷ್ಟ ತಪ್ಪಿ ಹೋಗುವಂತಹ ಸಮಯ ಆಗೋಗುತ್ತೆ. ಹಾಗಾಗಿ ಇದು ಅದೃಷ್ಟದ ಸಮಯ. ನೀವು ನಮಗೆ ಕರೆ ಮಾಡಿ, ನೀವು ಉತ್ತರವನ್ನ ಹೇಳಿ, ಉತ್ತರ ಸರಿಯಾಗಿದ್ರೆ ನಿಮ್ಗೆ ಬಹುಮಾನ ಸಿಗೋದು ಗ್ಯಾರಂಟಿ. ಹಾಗಾಗಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ, ಮೊದಲ ಅದೃಷ್ಟಶಾಲಿ ಯಾರಿದ್ದಾರೆ ಅಂತ ನೋಡೋಣ. ವೀರೇಶ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವೀರೇಶ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ವೀರೇಶ್ ಎಲ್ಲಿ ಬೆಂಗಳೂರಿಂದ ಕರೆ ಮಾಡ್ತಾ ಇರೋಂಥದ್ದು? ಎಸ್ ಮೇಡಮ್, ಬೆಂಗಳೂರಿಂದ. ವೀರೇಶ್, ಹೇಗನಿಸ್ತಾ ಇದೆ ಲಕ್ಪತಿ ಕಾರ್ಯಕ್ರಮದಲ್ಲಿ ಮೊದಲ ಅದೃಷ್ಟಶಾಲಿ ತಾವು? ಯಾಕಂದ್ರೆ ವಿಜೇತರಾಗದೇ ಇದ್ರು ಕರೆ ಮಾಡಿದ್ದೀರಿ. ಎಸ್ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಹೌದಾ? ಎಲ್ಲ ತಯಾರಿ ಏನ್ ಮಾಡ್ಕೊಂಡಿದ್ದೀರಾ? ಎಸ್ ಮೇಡಮ್, ತಯಾರಿ ಮಾಡ್ಕೊಂಡಿದ್ದೀನಿ. ಏನ್ ತಯಾರಿ ಮಾಡಿದ್ರಿ? ಬುಕ್ಸ್ ಓದಿದ್ದೀರಾ? ಹಾ ಮೇಡಮ್. ಹೌದಾ? ಆದಷ್ಟು ಓದಿದ್ದೀನಿ ಮೇಡಮ್. ಹೌದಾ? ಓಕೆ, ಹಾಗಿದ್ರೆ ರೆಡಿ ಇದ್ದೀರಿ? ಎಸ್ ಮೇಡಮ್. ಮೊದಲನೇ ಪ್ರಶ್ನೆಗೆ ರೆಡಿ ಇದ್ದೀರಿ ತಾವು? ಎಸ್ ಮೇಡಮ್. ಎಸ್. ಕೇಳದ ಹಾಗಿದ್ರೆ ಮೊದಲನೇ ಪ್ರಶ್ನೆ ಕೇಳಿ ಮೇಡಮ್. ಫಟಾಫಟ್ ಪ್ರಶ್ನೆ, ಸಟಾಸಟ್ ಉತ್ತರದ ರೌಂಡ್ ನಲ್ಲಿ ಮೊದಲ ಪ್ರಶ್ನೆ ವೀರೇಶ್ಗೆ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವೀರೇಶ್, ನಿಮ್ಮ ಮೊದಲ ಪ್ರಶ್ನೆ ಇಲ್ಲಿದೆ. ನಿಮ್ಮ ಮೊದಲನೇ ಪ್ರಶ್ನೆ ವೀರೇಶ್, ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ಮೊದಲ ಕ್ರಿಕೆಟಿಗ ಯಾರು? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ. ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ಮೊದಲ ಕ್ರಿಕೆಟಿಗ ಯಾರು? 4 ಆಯ್ಕೆಗಳಿರುತ್ತೆ, 30 ಸೆಕೆಂಡ್ ಟೈಮ್ ಸಿಗುತ್ತೆ ನಿಮಗೆ. ಆಯ್ಕೆಗಳು ಹೀಗಿದೆ: ಎ ಸಚಿನ್ ತೆಂಡೂಲ್ಕರ್, ಬಿ ಯುವರಾಜ್ ಸಿಂಗ್, ಸಿ ರಿಕಿ ಪಾಂಟಿಂಗ್, ಡಿ ವೀರೇಂದ್ರ ಸೆಹ್ವಾಗ್. ಏಕದಿನ ಕ್ರಿಕೆಟ್ನಲ್ಲಿ ದ್ವಿಶತಕ ಸಿಡಿಸಿದ ಮೊದಲ ಕ್ರಿಕೆಟಿಗ ಯಾರು? ವೀರೇಶ್, ನಿಮ್ಮ ಸಮಯ ಈಗ ಶುರು. ಸಚಿನ್ ತೆಂಡೂಲ್ಕರ್ ಮೇಡಮ್. ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಪಕ್ಕನಾ? ಪಕ್ಕ ಮೇಡಮ್, 100%. 100%. ನೀವು ತುಂಬಾ ಕ್ರಿಕೆಟ್ ಎಲ್ಲ ನೋಡ್ತಿರ್ತೀರಾ? ಎಸ್ ಮೇಡಮ್. ಎಸ್ ಮೇಡಮ್. ನೋಡ್ತಿರ್ತೀರಾ? ಎಸ್ ಮೇಡಮ್. ಹಾಗಾಗಿ ನಿಮ್ಗೆ 100% ಶೋರ್? ಎಸ್ ಮೇಡಮ್, 100%. ಹೌದಾ? ನೋಡೋಣ ಹಾಗಿದ್ರೆ. ಎಸ್ ಮೇಡಮ್, ನೋಡಿ. 20 ಸೆಕೆಂಡ್ ಅಲ್ಲಿ, ಈಗ 10 ಸೆಕೆಂಡ್ ಒಳಗಡೆ ನೀವು ಆಯ್ಕೆ ಹೇಳಕ್ಕಿಂತ ಮುಂಚೆನೆ ಉತ್ತರವನ್ನ ಹೇಳ್ತಾ ಇದ್ರಿ. ಹಾಗಿದ್ರೆ ಸರಿಯಾದ ಉತ್ತರ ನೋಡಿ ಸಚಿನ್ ತೆಂಡೂಲ್ಕರ್. ವೀರೇಶ್, ಕಂಗ್ರಾಚುಲೇಷನ್ಸ್. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀವು ಕೊಟ್ಟಿದ್ದೀರಿ. ಹಾಗಾಗಿ ನೀವು 2ನೇ ಪ್ರಶ್ನೆಯನ್ನ ಕೇಳಲಿಕ್ಕೆ ನೀವು ಅರ್ಹರಾಗಿದ್ದೀರಿ. ವೀರೇಶ್, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ರಿ. 2ನೇ ಪ್ರಶ್ನೆಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ರೆ ನಮ್ಮ ಲಕ್ಪತಿ ಕಾರ್ಯಕ್ರಮದ ಮೊದಲ ವಿಜೇತರು, ಮೊದಲ ಅದೃಷ್ಟಶಾಲಿಗಳು ನೀವೇ ಆಗ್ತೀರಿ. ರೆಡಿ ಇದ್ದೀರಾ ಹಾಗಾದ್ರೆ 2ನೇ ಪ್ರಶ್ನೆಗೆ? ರೆಡಿ ಅಲ್ವಾ? ಓಕೆ, ಹಾಗಾದ್ರೆ ವಿ ಕ್ಯಾನ್ ಗೋ ಫಾರ್ ಇಟ್. 2ನೇ ಪ್ರಶ್ನೆ ಹೀಗಿದೆ ವೀರೇಶ್, ಸರಿಯಾಗಿ ಕೇಳ್ಕೊಳ್ಳಿ. ಜಲ್ಬಾಜಿ ಮಾಡಬೇಡಿ, ಗಡಿಬಿಡಿ ಬೇಡ. 4 ಆಯ್ಕೆಗಳಿರ್ತವೆ. ಆ ಆಯ್ಕೆಗಳನ್ನೆಲ್ಲ ಹೇಳಿ ಆದ್ಮೇಲೆ ನೀವು ಉತ್ತರವನ್ನ ಕೊಡಿ. 2ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ನಿಮ್ಮ ಆಯ್ಕೆಗಳು: ಎ 25, ಬಿ 28, ಸಿ 30, ಡಿ 29. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ನಿಮ್ಮ ಉತ್ತರ? ನಿಮ್ಮ ಸಮಯ ಈಗ ಶುರುವಾಗುತ್ತೆ. ಸರಿ ಉತ್ತರ 28 ಮೇಡಮ್. 28 ಹಾ ಪಕ್ಕನಾ? ಎಸ್ ಮೇಡಮ್. ಎಲ್ಲಿ ಓದಿದ್ದೀರಾ? ಎಸ್ ಮೇಡಮ್, 28. ಓದಿದ್ದೀರಾ? ಇಲ್ಲ ಮೇಡಮ್, ಓದಿಲ್ಲ. ಹೌದಾ? ತಗೊಳ್ಳೋದು ಹಾಗಾದ್ರೆ ನಿಮ್ಮ ಉತ್ತರವನ್ನ? ಎಸ್ ಮೇಡಮ್.
ಓಕೆ 5 ಸೆಕೆಂಡ್ ಇದೆ. ನಿಮ್ಮ ಮನಸ್ಸೇನಾದ್ರು ಬದಲಾಯಿಸ್ತೀರಾ? ಅದೇ ಉತ್ತರನಾ? 28 ಮೇಡಮ್. ಓಕೆ, ನಿಮ್ಮ ಕೌಂಟ್ ಡೌನ್ ಮುಗಿದಿದೆ. ನೀವು ಹೇಳಿರೋದು ಬಿ 28. ವೀರೇಶ್, ನಿಮ್ಗೆ ಏನ್ ಅನ್ಸ್ತಾ ಇದೆ? ಮೇಡಮ್ ಹ್ಮ್ ಏನೋ ಖುಷಿ ಆಗ್ತದೆ ಮೇಡಮ್, ಡೌಟ್ ಬರ್ತಾ ಇದೆ ಸ್ವಲ್ಪ. ಹೌದಾ? ವೀರೇಶ್, ಐ ಆಮ್ ವೆರಿ ಸಾರಿ, ನಿಮ್ಮ ಉತ್ತರ ತಪ್ಪು. ಆದ್ರೆ ನಮ್ಗೆ ಬಹಳ ಖುಷಿ ಆಯ್ತು ವೀರೇಶ್, ನೀವು ಮೊದಲ ಕರೆ ಮಾಡಿದ್ರಿ. ಒಂದ್ ರೀತಿಯಲ್ಲಿ ಅದೃಷ್ಟಶಾಲಿಗಳೇ ಅಲ್ವಾ? ಎಸ್ ಮೇಡಮ್. ಮತ್ತೊಮ್ಮೆ ಕರೆ ಮಾಡಿ, ಮತ್ತೆ ನೀವು ಪ್ರಯತ್ನವನ್ನ ಪಡಿ. ನೀವು ನಮಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀರೇಶ್ ಬೆಂಗಳೂರಿನಿಂದ ಕರೆ ಮಾಡಿದ್ರು. 2 ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಮೊದಲನೇ ಪ್ರಶ್ನೆ ಉತ್ತರ ಸರಿಯಾಗಿತ್ತು, ಆದ್ರೆ 2ನೇ ಪ್ರಶ್ನೆ ಉತ್ತರ ಸ್ವಲ್ಪ ಗಡಿಬಿಡಿ ಮಾಡ್ಕೊಂಡ್ರೋ ಏನೋ ಅಂತ ಅನ್ಸುತ್ತೆ. ಆದ್ರೆ 2ನೇ ಪ್ರಶ್ನೆ ಕ್ಯಾರಿ ಓವರ್ ಆಗುತ್ತೆ. ಅಂದ್ರೆ ಈಗ ಮತ್ತೆ ಕರೆ ಮಾಡಿದಂಥವರಿಗೆ ಅದೇ ಪ್ರಶ್ನೆನ ನಾವು ಕೇಳ್ತೀವಿ. ಹಾಗಾಗಿ ಯಾರಿಗೆ ಪ್ರಶ್ನೆಗೆ ಉತ್ತರ ಗೊತ್ತೋ ಕರೆ ಮಾಡಬಹುದು. ಈಗ ಅಪೂರ್ವ ಅನ್ನೋರು ಕರೆ ಮಾಡಿದ್ದಾರೆ ಮೈಸೂರಿನಿಂದ, ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಅಪೂರ್ವ ಅವರು ಕರೆ ಮಾಡಿದ್ದಾರೆ. ಅಪೂರ್ವ, ನಮಸ್ತೆ. ನಮಸ್ತೆ. ಅಪೂರ್ವ, ನೋಡ್ತಾ ಇದ್ದೀರಾ ಕಾರ್ಯಕ್ರಮನ? ಹಾ, ನೋಡ್ತಿದೀವಿ. ತಾವ್ ಏನ್ ಮಾಡ್ಕೊಂಡಿದ್ದೀರಿ? ನಾ PU ಓದ್ತಿದ್ದೀನಿ. PU ಓದ್ತಾ ಇದ್ದೀರಿ. ಹಾಗಿದ್ರೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀರಿ? ಹಾ. ಮೊದಲೇ ಪ್ರಶ್ನೆ ಕೇಳ್ದಾ? ಹಾ. ನಿಮ್ಮ ಪ್ರಶ್ನೆ ನಿಮ್ಗೆ ಆಗ್ಲೇ ಗೊತ್ತು, ಆಗ್ಲೇ ವೀರೇಶ್ ಅವರಿಗೆ ಕೇಳಿದ್ವಿ. ಅದೇ ಪ್ರಶ್ನೆ ಈಗ ನಿಮಗೆ ಕ್ಯಾರಿ ಓವರ್ ಆಗ್ತಾ ಇದೆ. ಹಾ. ನಿಮ್ಮ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಆಯ್ಕೆಗಳು ಹೀಗಿದೆ: A 25, B 28, C 30, D 29. ನಿಮ್ಮ ಸಮಯ ಈಗ ಶುರುವಾಗುತ್ತೆ. 29. 29. 29. ಹಾ. ಇನ್ನು 20 ಸೆಕೆಂಡ್ಗಳು, 23 ಸೆಕೆಂಡ್ಗಳು ಬಾಕಿ ಇದೆ. ಅಪೂರ್ವ, ಇಲ್ಲ, ಕಾನ್ಫಿಡೆಂಟ್ ಇದ್ದೀನಿ. 29 ಅಂತೀರಿ? ಹಾ. ತಗೊಳ್ಳೋದಾ ನಿಮ್ಮ ಉತ್ತರವನ್ನ? ಹಾ. ತಗೊಳ್ಳೋದಾ? ಹಾ. ಪಕ್ಕ? ಹಾ. ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಇನ್ನು 8 ಸೆಕೆಂಡ್ಗಳು, 7 ಸೆಕೆಂಡ್, 6 ಸೆಕೆಂಡ್, 5 ಸೆಕೆಂಡ್, 4, 3, 2, 1. ನಿಮ್ಮ ಸಮಯ ಮುಗ್ದಿದೆ. ನಿಮ್ಮ ಉತ್ತರ ತಪ್ಪು. ಐ ಆಮ್ ವೆರಿ ಸಾರಿ. ಧನ್ಯವಾದಗಳು. ಆದ್ರೆ ನೀವು ಕರೆ ಮಾಡಿದ್ರಿ ಮೈಸೂರಿನಿಂದ. ಮತ್ತೆ ಪ್ರಯತ್ನ ಪಡಿ ಅಪೂರ್ವ. ನೆಕ್ಸ್ಟ್ ಟೈಮ್ ನಿಮಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತೀನಿ. ಆದ್ರೆ ಕರೆ ಮಾಡ್ತಾನೆ ಇರಿ, ನಮ್ಮ ಕಾರ್ಯಕ್ರಮವನ್ನ ನೋಡ್ತಾನೆ ಇರಿ. ಓಕೆ, 2 ಕಾಲರ್ಗಳು ಈವರೆಗೆ ಕರೆ ಮಾಡಿದ್ರು. ನೆಕ್ಸ್ಟ್ ಕಾಲರ್ ವಿಜಯ್ ಕುಮಾರ್ ಈಗ ನಮ್ಮೊಂದಿಗೆ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ವಿಜಯ್ ಕುಮಾರ್, ನಮಸ್ಕಾರ. ವಿಜಯ್ ಕುಮಾರ್, ಪ್ರಶ್ನೆ ಗೊತ್ತು ತಮ್ಗೆ? ಹೇಳಿ. ಅದೇ ಪ್ರಶ್ನೆ, ಈಗ ಮುಂಚೆ ಕೇಳಿರುವಂತಹ ಪ್ರಶ್ನೆ ಕ್ಯಾರಿ ಓವರ್ ಆಗುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ಲಿಕ್ಕೆ ಇದೆಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ? ತಯಾರು ಮಾಡ್ಕೊಂಡಿದ್ದೀನಿ. 30 ಡಿಸ್ಟ್ರಿಕ್ಟ್. 30 ಡಿಸ್ಟ್ರಿಕ್ಟ್ಗಳು. ಹೌದಾ? ಪ್ರಶ್ನೆ ಹೇಳೋದೇ ಬೇಡ, ಹಾಗೇನೆ ಉತ್ತರ ಹೇಳ್ತಾ ಇದ್ದೀರಿ. ಓಕೆ, ಮತ್ತೊಮ್ಮೆ ಪ್ರಶ್ನೆ ನಮ್ಮ ವೀಕ್ಷಕರಿಗಾಗಿ ನಾನು ಕೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ: ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಆಯ್ಕೆಗಳಿದ್ದು 25, 28, 30, 29. ನಿಮ್ಮ ಉತ್ತರ, ನಿಮ್ಮ ಕೌಂಟ್ ಡೌನ್ ಈಗ ಶುರುವಾಗುತ್ತೆ. 30 ಪಕ್ಕ? ಪಕ್ಕ ಇದೆ? ಇನ್ನು ಟೈಮ್ ಇದೆ, ಯೋಚನೆ ಮಾಡ್ತೀರಾ ಅಥವಾ ಫೈನಲ್ ಅಂತೀರಿ? ಹಾಗಾದ್ರೆ ನೋಡೋಣ ಆನ್ಸರ್. ನೋಡಿಬಿಡಿ. ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ನಿಮ್ಮ ಉತ್ತರ ಸರಿಯಾಗಿದೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ಅಂತಂದ್ರೆ ನಾವು 2ನೇ ಪ್ರಶ್ನೆಯನ್ನ ಕೇಳಲಿಕ್ಕೆ, ನೀವು ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಅರ್ಹರಾಗಿರ್ತೀರಿ. ಹಾಗಾದ್ರೆ ರೆಡಿ ಇದ್ದೀರಾ 2ನೇ ಪ್ರಶ್ನೆಗೆ? ಡೆಫಿನೆಟ್ಲಿ. 2ನೇ ಪ್ರಶ್ನೆಗೂ ನೀವು ಸರಿ ಉತ್ತರ ಕೊಟ್ಟೆ ಅಂದ್ರೆ ಬಹುಮಾನ ಗ್ಯಾರಂಟಿ. ಸೊ ಹೇಗನ್ಸ್ತಾ ಇದೆ? ಭಯನಾ? ಭಯ ಇದೆಯಾ? ಏನಿಲ್ಲ, ಎದಕ್ ಭಯ? ಭಯ ಯಾಕೆ ಅಲ್ವಾ? ಓಕೆ, ಹಾಗಿದ್ರೆ 2ನೇ ಪ್ರಶ್ನೆ ಕೇಳಲಿಕ್ಕೆ ರೆಡಿ ಇದ್ದೀರಿ? ರೆಡಿ ಇದ್ದೀನಿ. ಓಕೆ, ನಿಮ್ಮ 2ನೇ ಪ್ರಶ್ನೆ ಹೀಗಿದೆ: ಹೇಳಿ. ಜನುಮದ ಜೋಡಿ ಚಿತ್ರದ ನಿರ್ದೇಶಕರು ಯಾರು? ಜನುಮದ ಜೋಡಿ ಚಿತ್ರ ನಿರ್ದೇಶಕರು ಯಾರು? ಆಯ್ಕೆಗಳು ಹೀಗಿದೆ: A TS ನಾಗಾಭರಣ, B ನಾಗತಿಹಳ್ಳಿ ಚಂದ್ರಶೇಖರ್, C S ನಾರಾಯಣ್, D ರಾಮ್. ನಿಮ್ಮ ಸಮಯ ಈಗ ಶುರು. ಉತ್ತರ TS ನಾಗಾಭರಣ. TS ನಾಗಾಭರಣ. ನೋಡಿದೀರಾ ಫಿಲ್ಮ್ನ? ನೋಡಿದ್ದೀನಿ. ಇಷ್ಟ ಆಗಿತ್ತಾ? ಚೆನ್ನಾಗಿದೆ. ಚೆನ್ನಾಗಿದೆ ಅಂತೀರಿ? ಹಾಗಾಗಿ ಪಕ್ಕ ಇದೆ, ಕಾನ್ಫಿಡೆಂಟ್ ಇದೆ? ಡೆಫಿನೆಟ್ಲಿ. ಹೌದಾ? ನಿಮ್ಮ ಉತ್ತರ ಹಾಗಿದ್ರೆ A TS ನಾಗಾಭರಣ. ಡೌಟ್ ಏನಿಲ್ಲ? ಡೌಟ್ ಇಲ್ಲಮ್ಮ. ಇನ್ನೂ 9 ಸೆಕೆಂಡ್ ಬಾಕಿಗಳಿವೆ. ಇಲ್ಲ, ಪರವಾಗಿಲ್ಲ. ವಿ ಟೇಕ್ ಇಟ್. ಓಕೆ, ಹಾಗಿದ್ರೆ ನಿಮ್ಮ ಉತ್ತರ ಸರಿನೋ ತಪ್ಪೋ ನೋಡೋಣ. ನಿಮ್ಮ ಉತ್ತರ TS ನಾಗಾಭರಣ ಅಂತ ಹೇಳಿದ್ರಿ. ಈ ಉತ್ತರ ಸರಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್, ನೀವು ನಮ್ಮ ಲಕ್ಪತಿಯ ಮೊದಲ ವಿಜೇತರು. ಥ್ಯಾಂಕ್ ಯು. ಹೇಗನ್ನಿಸ್ತಾ ಇದೆ ನಿಮ್ಗೆ?
ಖುಷಿ ಆಗುತ್ತೆ. ಖುಷಿ ಆಗ್ತಾ ಇದೆ. ಏನ್ ಮಾಡ್ಕೊಂಡಿದ್ದೀರಿ? ಐ ಆಮ್ ಎ ಗವರ್ಮೆಂಟ್ ಸರ್ವೆಂಟ್. ಗೌರ್ಮೆಂಟ್ ಸರ್ವೆಂಟು. ಯಾ. ಓಕೆ. ನೀವು ಬಹುಮಾನ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ಸಾಕಷ್ಟು ತಯಾರಿಗೆ ಏನಾದ್ರು ಮಾಡ್ಕೊಂಡಿದ್ರಾ ಅಥವಾ ನಿಮ್ಮ ಜನರಲ್ ನಾಲೆಜ್ ಹೆಲ್ಪ್ ಆಯ್ತಾ? ಇಲ್ಲಮ್ಮ, ನಾನು ಜನರಲ್ ನಾಲೆಜ್. ಹೌದಾ? ಯಾ, ನಾನು ಸಿಕ್ಕಾಪಟ್ಟೆ ಓದ್ತೀನಿ, ಮ್ಯಾಗಝಿನ್ಸ್, ಬುಕ್ಸ್. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್, ಸಿನಿಮಾ ಅಂಡ್ ಆಲ್ ಅದರ್ ಆಕ್ಟಿವಿಟೀಸ್. ಹಾಗಾಗಿ ನಿಮಗೆ ಸುಲಭ ಆಯ್ತು ಅಂತ ಹೇಳ್ತೀರಿ? ಡೆಫಿನೆಟ್ಲಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ನಮಗಂತೂ ಬಹಳ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಲಕ್ಪತಿ ಕಾರ್ಯಕ್ರಮದ ಮೊದಲ ವಿಜೇತರು ನೀವು. ಮೊದಲ ರೌಂಡ್ ನಲ್ಲಿ ಪ್ರೈಸು ಈಗಲೇ ಹೇಳ್ಬಿಟ್ರೆ ನಿಮ್ಗೆ ಅದರ ಅಷ್ಟು ಅಚ್ಚರಿ ಉಳಿಯಲ್ಲ ಅಲ್ವಾ? ಮತ್ತೆ ಹೇಗೆ ನೀವು? ನಿಮ್ಮನ್ನ ನಾವು ಸಂಪರ್ಕಿಸ್ತೀವಿ, ನಾವೇ ನಿಮಗೆ ಕರೆ ಮಾಡಿ ಬಹುಮಾನ ಏನು ಅನ್ನೋದನ್ನ ಹೇಳ್ತೀವಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ನಮ್ಮ ವಿಜೇತರು, ಮೊದಲ ವಿಜೇತರು. ಓಕೆ, ಈಗ ಮುಂದಿನ ಕರೆ ಯಾರು ಮಾಡಿದ್ದಾರೆ, ಎಲ್ಲಿಂದ ಮಾಡಿದ್ದಾರೆ ಅಂತ ನೋಡೋಣ. ಆದ್ರೆ ಆ ಕರೆಗಳನ್ನ ಮಾಡ್ತಾನೆ ಇರಿ, ಯಾಕಂದ್ರೆ ನಿಮಗೆ ಸಂಖ್ಯೆ ಗೊತ್ತಿರಲಿ. ಇನ್ನೊಮ್ಮೆ ಸಂಖ್ಯೆಯನ್ನ ಹೇಳ್ತೀನಿ: 080440977888. ಈ ನಂಬರ್ಗೆ ಕರೆ ಮಾಡಿ. ಫಟಾಫಟ್ ಪ್ರಶ್ನೆ, ಸಟಾಸಟ್ ಉತ್ತರದ ರೌಂಡ್ನಲ್ಲಿ ನೀವು ನಮಗೆ ಕರೆ ಮಾಡಿದರೆ ಪ್ರಶ್ನೆಯನ್ನ ಕೇಳ್ತೀವಿ. ಸರಳ ಪ್ರಶ್ನೆ, 2 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟರೆ ಬಹುಮಾನ ಗ್ಯಾರಂಟಿ. ಏನು ಬಹುಮಾನ ಅಂತ ಕೇಳ್ತಾ ಇದ್ರು ಆಗ್ಲೇ, ಆದ್ರೆ ಬಹುಮಾನ ಏನು ಅನ್ನೋದನ್ನ ಈಗಲೇ ಹೇಳಲ್ಲ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಅಚ್ಚರಿ ಇದ್ರೆ, ಸ್ವಲ್ಪ ಕ್ಯೂರಿಯಾಸಿಟಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಲೈಫಲ್ಲಿ ಥ್ರಿಲ್ ಇರುತ್ತೆ. ಓಕೆ, ಹಾಗಿದ್ರೆ ಒಂದು ಪುಟ್ಟ ವಿರಾಮದ ನಂತರ ಕೈಲಾಶ್ ನ್ಯೂಜನ್ ಮೊಬೈಲ್ಸ್ ಅರ್ಪಿಸುವ ಲಕ್ಪತಿ ಕಾರ್ಯಕ್ರಮ ಮುಂದುವರಿಯುತ್ತೆ.